ಅಯೋಧ್ಯೆಯಲ್ಲಿ ಶ್ರೀರಾಮಚಂದ್ರರ ಮಂದಿರ ಅಂತೂ ಶುರು ಆಗಿದೆ. ಇದರ ಒಂದು ಉದ್ಘಾಟನೆಯ ಕಾರ್ಯಕ್ರಮವನ್ನು ಅಂದರೆ ಪ್ರತಿಷ್ಠಾಪನೆಯ ಕಾರ್ಯಕ್ರಮವನ್ನು ಜನವರಿ 22, 2024 ಆಯೋಜಿಸಿದ್ದಾರೆ. ಆದರೆ ಈ ಒಂದು ದೇವಸ್ಥಾನಕ್ಕೆ ಅಂದರೆ ಈ ಒಂದು ಮಂದಿರಕ್ಕೆ ದೇವರು ಎಷ್ಟು ಮುಖ್ಯನೋ ಅದರ ಅರ್ಚಕರು ಸಹ ಅಷ್ಟೇ ಮುಖ್ಯ ಆಗಿರ್ತಾರೆ. ಈ ಒಂದು ದೇವಸ್ಥಾನದಲ್ಲಿ ಅರ್ಚಕರಾಗಿ ಕೆಲಸ ಮಾಡಬೇಕು ಅಂದರೆ ಅಷ್ಟು ಈಸಿ ಅಂತೂ ಅಲ್ವೇ ಅಲ್ಲ. ಈಗಾಗಲೇ ನಮ್ಮ ದೇಶದಲ್ಲಿ ಆ ಎಲ್ಲ ಒಂದು ಆಲ್ಮೋಸ್ಟ್ ದೇವಾಲಯಗಳಲ್ಲಿ ಅರ್ಚಕರು ಅಂತ ಬಂದಾಗ ಬ್ರಾಹ್ಮಣರು ಅಂತ ಸಿಗ್ತಾರೆ ಅಥವಾ ಬ್ರಾಹ್ಮಣ ಸಮುದಾಯದವರೇ ಅಲ್ಲಿರ್ತಾರೆ. ಬಟ್ ಏನೇ ಆಗಲಿ 70% ಅರ್ಚಕರು ಒಂದು ಪ್ರತ್ಯೇಕ ಅಂದರೆ ಬ್ರಾಹ್ಮಣರ ಅಲ್ಲದೆ ಬೇರೆ ಒಂದು ಸಮುದಾಯದವರು ಇದ್ದಾರೆ. ಆದರೆ ಈಗ ಒಂದು ಗುಡ್ ನ್ಯೂಸ್ ಮತ್ತು ಒಂದು ಶಾಕಿಂಗ್ ಅಂತಲೇ ಹೇಳ್ಬೋದು. ಶಾಕಿಂಗ್ ಅನ್ನೋದಕ್ಕಿಂತಲೂ ಒಂದು ಒಳ್ಳೇದಂತಲೇ ಹೇಳ್ಬೋದು. ಯಾಕಂದರೆ ನಮ್ಮ ಭಾರತದಲ್ಲಿ ಈಗ ಒಂದು ಸ್ವಲ್ಪ ಜಾತಿ ವ್ಯವಸ್ಥೆ ಅನ್ನೋದು ಕಡಿಮೆ ಆಗಿದೆ ಅಂತ ಗೊತ್ತಾಗುತ್ತೆ ಇದರ ಮುಖಾಂತರ. ಈಗಾಗಲೇ ಶ್ರೀರಾಮಚಂದ್ರರ ಅಂದರೆ ಅಯೋಧ್ಯೆಯಲ್ಲಿರುವಂತಹ ಶ್ರೀರಾಮಚಂದ್ರನಿಗೆ ಒಂದು ಪೂಜೆಯನ್ನು ಸಲ್ಲಿಸೋದಕ್ಕೆ ಬೇರೆ ಜಾತಿ ಅಂದರೆ ಬೇರೆ ಸಮುದಾಯದವರು ಸಹ ಆಯ್ಕೆ ಆಗಿದ್ದಾರೆ ಅರ್ಚಕರಾಗಿ. ಈಗಾಗಲೇ ಈ ಒಂದು ಅರ್ಚಕರ ನೇಮಕಾತಿಯ ಪ್ರಕ್ರಿಯೆ ಅಂತೂ ಅಷ್ಟು ಈಸಿಯಾಗಂತೂ ಇರಲಿಲ್ಲ. 3 ತಿಂಗಳ ಕಾಲ ತರಬೇತಿಯನ್ನ ನೀಡ್ತಾರೆ. ಈಗಾಗಲೇ ಈ ಒಂದು ತರಬೇತಿ ಹೇಗಿತ್ತಪ್ಪ ಅಂದರೆ ಮೊದಲನೇದಾಗಿ ಒಂದಷ್ಟು ಕ್ವಿಜ್ ಥರ ಒಂದಷ್ಟು ಪ್ರಶ್ನೆಗಳನ್ನು ಕೇಳಿ 14 ಪ್ರಶ್ನೆಗಳಿಗೆ ಯಾರು ಉತ್ತರವನ್ನು ನೀಡ್ತಾರೋ ಅವರು ಆಯ್ಕೆ ಆಗ್ತಾ ಇದ್ರು. ಅಂದರೆ ಸುಮಾರು 3240 ಜನರ ಪೈಕಿ ಅಂದರೆ 40 ಜನರ ಅಭ್ಯರ್ಥಿಗಳ ಪೈಕಿ ಕೇವಲ 25 ಜನ ಅಂದರೆ 25 ಅಭ್ಯರ್ಥಿಗಳು ಮಾತ್ರ ಸೆಲೆಕ್ಟ್ ಆಗ್ತಾರೆ. ಅಂದರೆ ತದನಂತರ ಒಂದು ಫೈನಲ್ ರೌಂಡ್ನಲ್ಲಿ ಯಾವ ರೀತಿ ಇತ್ತಪ್ಪ ಕ್ವೆಶನ್ಸ್ ಅಂದರೆ ಒಂದು ಹನುಮಾನ್ ಮತ್ತು ಸೀತೆ ಮತ್ತು ಭರತ ದೇವ ಧ್ಯಾನ ಮಂತ್ರಗಳನ್ನು ಅಂದರೆ ವೇದ ಧ್ಯಾನ ಮಂತ್ರಗಳನ್ನು ಅದರ ಒಂದು ಡಿಪೆಂಡ್ ಅಪಾನ್ ಕ್ವೆಶನ್ಸನ್ನು ಇತ್ತು. ಅಂದರೆ ಅದರ ಮೇಲೆ ಆಧಾರಿತವಾಗಿ ಪ್ರಶ್ನೆಗಳನ್ನ ಕೇಳ್ತಾ ಇದ್ರು. ಬಟ್ ಈಗ 25 ಜನರಲ್ಲಿ ಒಬ್ಬರು ಅಂದರೆ ದೈವಜ್ಞ ಶ್ರೀ ಕೃಷ್ಣ ಶಾಸ್ತ್ರಿ ಅವರು ನಾನು ಮಾಡೋದಿಲ್ಲ ಇದರಿಂದ ಹಿಂದೆ ಸರಿತೀವಿ ಅಂತ ಅಂದ್ಬಿಟ್ಟು ಹಿಂದೆ ಸರಿತಾರೆ. ಇನ್ನು ಉಳಿದಂತಹ 24 ಅರ್ಚಕರಲ್ಲಿ ಎಲ್ಲ ಒಂದು ಕಂಡೀಷನ್ಸ್ಗೆ ಒಪ್ಕೊಂಡು ಅಂದರೆ ಈ ಕಂಡೀಷನ್ಸ್ ಯಾವ ರೀತಿ ಇದೆ ಅಂದರೆ ಫೋನ್ ಯೂಸ್ ಮಾಡಬಾರ್ದು, ಹೊರಗಡೆ ವ್ಯಕ್ತಿಗಳ ಜೊತೆ ಸಂಪರ್ಕವನ್ನು ಇಟ್ಕೊಬಾರ್ದು. ಸೊ ಈ ರೀತಿ ಎಲ್ಲ ಒಂದು ಕಂಡೀಷನ್ಸ್ಗೆ ಒಪ್ಕೊಂಡು ಇದನ್ನು ಆಚರಿಸಿ ಪಾಲನೆ ಮಾಡಿ ಇನ್ನು ಉಳಿದಂಥ 24 ಜನ ಸೆಲೆಕ್ಟ್ ಆಗ್ತಾರೆ. ಅದರಲ್ಲಿ ಈ ಒಂದು 24 ಜನಕ್ಕೆ ಮುಖ್ಯವಾಗಿ ಟ್ರೈನಿಂಗ್ ಯಾರಪ್ಪ ಕೊಟ್ಟರು ಅಂದರೆ ತರಬೇತಿ ಯಾರು ಕೊಟ್ಟಿದ್ದಾರೆ ಅಂತಂದರೆ ಮಹಂತ್ ಮಿಥಿಲೇಶ್ ನಂದಿನಿ ಶರಣ್ ಮತ್ತು ಮಹಂತ್ ಸತ್ಯನಾರಾಯಣ ದಾಸ್ ಇವರ ಕಡೆಯಿಂದ 3 ತಿಂಗಳ ತರಬೇತಿ. ಅಂದರೆ ಯಾವ ರೀತಿ ಶ್ರೀರಾಮಚಂದ್ರನ ವಿಗ್ರಹವನ್ನು ಪೂಜೆ ಮಾಡಬೇಕು, ಯಾವ ರೀತಿ ಪೌರೋಹಿತ್ಯದಲ್ಲಿ ಇರಬೇಕು ಮತ್ತು ಯಾವ ರೀತಿ ಪೂಜೆ ಪ್ರಕ್ರಿಯೆಗಳನ್ನ ನಡೆಸ್ಕೊಡ್ಬೇಕು, ಒಂದು ಅರ್ಚನೆ ಆಗಿರ್ಬೋದು, ಒಂದು ಇನ್ನೊಂದು ಪ್ರಕ್ರಿಯೆ ಅಂದರೆ ಅಭಿಷೇಕ ಆಗಿರ್ಬೋದು, ಇದೆಲ್ಲ ಯಾವ ರೀತಿ ಮಾಡಬೇಕು ಅನ್ನೋದ್ರ ಬಗ್ಗೆ ಕ್ಲಿಯರ್ ಆಗಿ ನೀಟಾಗಿ 3 ತಿಂಗಳ ಕಾಲ ಟ್ರೈನಿಂಗನ್ನು ಕೊಟ್ಟಿದ್ದಾರೆ. ಸೊ ಇದರಲ್ಲಿ ಯಾವ ಸಮುದಾಯದವರು ಇದ್ದಾರೆ ಅಂತ ಯೋಚನೆ ಮಾಡ್ತಿದ್ದಾರೆ. 24 ಜನ ಅರ್ಚಕರಲ್ಲಿ 2 ಬಂದು SC ಸಮುದಾಯದವರು, ಇನ್ನು 1 ಬಂದು OBC ಸಮುದಾಯದವರು. ಈಗಾಗಲೇ ಇದೊಂದು ಅಂದರೆ ಖುಷಿ ಪಡುವಂಥ ವಿಚಾರ ಅಂತಲೇ ಹೇಳ್ಬೋದು. ಬ್ರಾಹ್ಮಣೇತರ ಸಮುದಾಯದಿಂದ ಈ 3 ಜನ ಸೆಲೆಕ್ಟ್ ಆಗಿ ಬಂದಿರೋವಂಥದ್ದು. ಈಗಾಗಲೇ ಶ್ರೀರಾಮಚಂದ್ರನ ಒಂದು ಉದ್ಘಾಟನೆ ಪ್ರಕ್ರಿಯೆಗೆ ಮತ್ತು ಪೂಜಾ ಪ್ರಕ್ರಿಯೆಗೆ ಸಾಕಷ್ಟು ತಯಾರಿಗಳು ನಡೀತಾ ಇದ್ದಾವೆ. ಸಾಕಷ್ಟು ಜನರ ಅರ್ಚಕರ ನೇಮಕಾತಿಗಳು ಸಹ ಆಗಿದ್ದಾವೆ. ಏನೇ ಆಗಲಿ ಈ ಒಂದು ಶ್ರೀರಾಮನಿಗೆ ಒಂದು ಅಯೋಧ್ಯೆಯಲ್ಲಿರುವಂತಹ ಶ್ರೀರಾಮನಿಗೆ ಇಷ್ಟು ಪ್ರತಿಷ್ಠೆ ಮತ್ತು ಇಷ್ಟು ಒಂದು ಭಕ್ತಿ ಒಂದು ಪೂಜೆ ಸಲ್ಲಬೇಕು ಅಂದರೆ ಅದು ನಮ್ಮ ಭಾರತದಲ್ಲಿ ಮಾತ್ರ ಸಾಧ್ಯ. ನಿಮ್ಗೇನು ಅನ್ನಿಸ್ತಾ ಇದೆ ಈ ಒಂದು ಅರ್ಚಕರನ್ನ ನೇಮಕಾತಿ ಮಾಡಿರೋದ್ರ ಬಗ್ಗೆ? ಅದರಲ್ಲೂ ಒಂದು ಬೇರೆ ಸಮುದಾಯಕ್ಕೆ ಸೇರಿರುವಂತಹ 3 ಜನ ವ್ಯಕ್ತಿಗಳನ್ನು ಈ ಒಂದು ಅರ್ಚಕರಾಗಿ ನೇಮಕ ಮಾಡ್ಕೊಳ್ಳೋದ್ರ ಬಗ್ಗೆ ನಿಮ್ಮ ಒಂದು ಅಭಿಪ್ರಾಯ ಏನು? ಕಮೆಂಟ್ ಬಾಕ್ಸಲ್ಲಿ ಒಂದು ಕಮೆಂಟನ್ನು ಹಾಕಿ. ನಾನು ಹೇಳಿದಂಥ ಇನ್ಫಾರ್ಮೇಷನ್ ನಿಮಗೆ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ದಯವಿಟ್ಟು ಸಬ್ಸ್ಕ್ರೈಬನ್ನು ಮಾಡ್ಕೊಳ್ಳಿ. ಇದೇ ಥರ ಇನ್ನಷ್ಟು ವೀಡಿಯೋಸ್ಗೋಸ್ಕರ ನೀವು ನೋಡ್ತಾ ಇರಿ ನಮ್ಮ ಚಾನಲನ್ನು.